ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ದೇವರ ವಾಕ್ಯವನ್ನು ಆಲಿಸಿ ದೇವರಲ್ಲಿ ಆಶ್ರಯಿಸಿ ಈ ದಿನ ಆರಂಭಿಸುವುದು ಅತಿ ದೊಡ್ಡ ಒಂದು ಭಾಗ್ಯವಾಗಿದೆ. ಒಂದು ಸಲ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ತಿರ ಒಂದು ವ್ಯಕ್ತಿ ಕೇಳುತ್ತಾನೆ, ಹೇಗೆ ಆಗಿದೆ ನೀವು ನಿಮ್ಮ ಜೀವನದಲ್ಲಿ? ಇಷ್ಟು ದೊಡ್ಡ ಬಿಸ್ನೆಸ್, ಅನೇಕ ಕೆಲಸದವರನ್ನು ಇಟ್ಟುಕೊಂಡಿದ್ದೀರಾ, ನೀವು ಹೇಗೆ ತಾನೇ ಇವರನ್ನು ನಿಭಾಯಿಸುತ್ತೀರಾ? ಅದರ ಶಕ್ತಿ ಆದರೂ ಏನು, ಅದರ ಬಲ ಆದರೂ ಏನು, ಹೇಗೆ ನೀವು ಇಷ್ಟು ಐಶ್ವರ್ಯವಂತರಾಗಿದ್ದು ಎಂದು. ಆಗ ಆ ವ್ಯಕ್ತಿ ಹೇಳಿದ ಉತ್ತರ ಇದಾಗಿದೆ: ನಾನು ಪ್ರತಿನಿತ್ಯ ಮುಂಜಾನೆ ದೇವರ ವಾಕ್ಯವನ್ನು ಆಲಿಸಿ ದೇವರಲ್ಲಿ ನನ್ನ ಕಾರ್ಯಗಳನ್ನು ಅರ್ಪಿಸಿ ಪ್ರಾರ್ಥಿಸುತ್ತೇನೆ. ಅದರ ನಂತರವೇ ನಾನು ಯಾವುದೇ ಕೆಲಸವಿದ್ದರೂ ಅದನ್ನು ಮಾಡುವುದು. ಪ್ರಿಯರೇ, ದೇವರಲ್ಲಿ ಆಶ್ರಯಿಸಿ ಒಂದೊಂದು ದಿನವನ್ನು ಪ್ರಾರಂಭಿಸುವುದು ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿದೆ. ಪ್ರತಿನಿತ್ಯ ಆ ದಿನದ ಅನುಗ್ರಹವನ್ನು ನಾವು ವಾಕ್ಯದಲ್ಲಿ ಬೇಡಿ ಪಡೆಯಬೇಕು. ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ. ಪ್ರಿಯರೇ, ದೇವರಲ್ಲಿರುವ ಭಕ್ತಿ ಒಂದು ವ್ಯಕ್ತಿಗೆ ಅನುಗ್ರಹವು, ಲಾಭವು, ಕೃಪೆಯೂ ಆಗಿದೆ. ದೇವರಲ್ಲಿ ಇರುವ ಭಕ್ತಿ ಯಾವ ದುಃಖದಿಂದ ನಮ್ಮನ್ನು ರಕ್ಷಿಸಲು ದೇವರೇ ರಕ್ಷಿಸುತ್ತಾರೆ. ಅಲ್ಲೆಲುಯ್ಯ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಸಿರಾಕನ ಗ್ರಂಥ 40ನೇ ಅಧ್ಯಾಯ 26 ಮತ್ತು 27ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಮನಸ್ಸನ್ನು ಮೇಲೆತ್ತುತ್ತವೆ ಐಶ್ವರ್ಯ ಮತ್ತು ಶಕ್ತಿ, ಇವೆರಡಕ್ಕಿಂತಲೂ ಮೇಲೂ ದೇವರಲ್ಲಿ ಭಯಭಕ್ತಿ. ದೇವರ ಭಕ್ತಿಯಲ್ಲಿ ಕೊರತೆ ಎಂಬುದಿಲ್ಲ, ಸಹಾಯ ಹುಡುಕುವ ಅವಶ್ಯಕತೆ ಇಲ್ಲ. ದೇವನಲ್ಲಿ ಭಯಭಕ್ತಿಯು ಭಾಗ್ಯವಾದ ಉದ್ಯಾನವನ, ಅದು ಭಕ್ತನನ್ನು ಆವರಿಸುವ ಉತ್ತಮ ಭೂಷಣ. ಪ್ರಿಯರೇ, ಯಾವುದೇ ಕಾರ್ಯ ನಮ್ಮ ಜೀವನದಿಂದ ನಷ್ಟವಾದರೂ ದೇವರಲ್ಲಿ ಇರುವ ಭಕ್ತಿ ಸಂಬಂಧ ನಮಗೆ ನಷ್ಟವಾಗಿಲ್ಲವಾದರೆ ಎಲ್ಲವೂ ಸಹ ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು ಸಾಧ್ಯ. ದೇವರ ಭಕ್ತರಿಗೆ ನಾವು ಯಾರೊಡನೆಯೂ ಕೈ ಚಾಚದೆ ಇರಲು ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ದೇವರೇ ದೇವದೂತರನ್ನು ನಮ್ಮ ಬಳಿಗೆ ಕಳಿಸುತ್ತಾರೆ. ಈ ದೇವರ ವಾಕ್ಯ ಶುಶ್ರೂಷೆಯ ಸಹಾಯ ಎಷ್ಟು ಮಾತ್ರ ನಮಗೆ ಸಹಾಯವಾಗುತ್ತದೆ ಎಂದು ನಮಗೆ ತಿಳಿಯಲು ಸಾಧ್ಯ. ಗಮನಿಸಿರಿ ಪ್ರಿಯರೇ, ಇಂದು ನಾವು ವಾಕ್ಯ ಆಲಿಸುವುದು ದೇವರ ಭಕ್ತಿಯ ಕುರಿತಾಗಿದೆ. ದೇವರ ಭಕ್ತಿ ಹೂವಿನ ತೋಟದ ರೀತಿಯಾಗಿದೆ, ಅದು ಮನುಷ್ಯರ ಸುತ್ತ ನಿಲ್ಲುತ್ತದೆ. ದೇವರು ನಮ್ಮನ್ನು ತಬ್ಬಿ ಸಂರಕ್ಷಿಸುತ್ತಾರೆ, ಜೋಪಾನ ಮಾಡುತ್ತಾರೆ. ಈ ವಾಕ್ಯದಲ್ಲಿ ದೇವರು ನಮಗೆ ಆನಂದ, ಅಭಿಷೇಕ, ಕೃಪೆಯನ್ನು ನೀಡುತ್ತಾರೆ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಈ ಎಲ್ಲ ಪ್ರಿಯರನ್ನು ಅನುಗ್ರಹಿಸಿರಿ. ಈ ವಾಕ್ಯ ಆಲಿಸುವ ಭವನದಲ್ಲಿ ದೇವರ ಅನುಗ್ರಹ ತುಂಬಿ ತುಳುಕಲಿ. ಹಾಲೆಲೂಯ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.